ಶಿವಂ ಗುರುಭ್ಯೋ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆತ್ಮೀಯ ಬಂಧುಗಳೇ, ನಾವಿವತ್ತು ಚರ್ಚಿಸುವಂತಹ ವಿಚಾರ ಏನಂತ ಹೇಳಿದ್ರೆ, ಕಟ್ಟಿದ ಮನೆ ಖರೀದಿಯೇ ಯೋಗ. ಯಾರಿಗೆ ಕಟ್ಟಿದ ಮನೆ ಖರೀದಿ ಯೋಗ ಇದೆ? ಇದುವರೆಗೆ ನಾವು ತಿಳ್ಕೊಂಡ್ವಿ, ಕಟ್ಟೋದು, ಮುಹೂರ್ತ ಇಡೋದು, ಮಾಡಿ ಮನೆ ಕಟ್ಟೋದು ಇವೆಲ್ಲ ನೋಡಿದ್ವಿ. ಆದರೆ ಕಟ್ಟಿದ ಮನೆಯನ್ನೇ ಖರೀದಿ ಯೋಗ ಎಲ್ಲರಿಗೂ ಕಟ್ಟುವಂಥ ಯೋಗ ಇರೋದಿಲ್ಲ, ನೆನಪಿರಲಿ. ಎಲ್ಲರಿಗೂ ಭೂಮಿ ತಗೊಳ್ಳುವಂಥ ಯೋಗ ಇರೋದಿಲ್ಲ, ನೆನಪಿರಲಿ. ಆದರೆ ಕಟ್ಟಿದ ಮನೆಯನ್ನು ಖರೀದಿ ಯೋಗ ಯಾರಿಗಿದೆ ಅಂತ ನಾವು ನೋಡಬೇಕಾಗತ್ತೆ. ಯಾರಿಗೆ ಜಾತಕದಲ್ಲಿ ಮನೆಗೆ ಕಾರಕನಾಗಿರ್ತಕ್ಕಂಥ ಗ್ರಹದೊಂದಿಗೆ ರೆಡಿಮೇಡ್ ಗ್ರಹ ಅಂತ ಒಂದಿದೆ, ಅದರೊಟ್ಟಿಗೆ ಈ ಉತ್ತುಂಗ ಶಿಖರದ ಗ್ರಹ ಏನಾದರೂ ಅವರಿಗೆ ಕನೆಕ್ಟ್ ಆಗಿದ್ದರೆ ಅವರು ಖಂಡಿತ ಕಟ್ಟಿದ ಮನೆಯನ್ನು ಖರೀದಿಸ್ತಾರೆ. ನಾನು ಸುಮಾರು ಜನಕ್ಕೆ ಹೇಳಿದ್ದೀನಿ, ನೀನು ಮನೆ ಕಟ್ಟಕ್ಕೆ ಹೋಗ್ಬೇಡ ಕಣೋ, ನೀನು ಕಟ್ಟಿದ ಮನೆಯನ್ನ ತಗೊಳ್ಳೋ ಅಂತ ಹೇಳಿದ್ದೀನಿ ನನಗೆ. ಯಾಕೆ ಆಚಾರ್ರೆ ಹಂಗೆ ಹೇಳ್ತೀರಿ? ಹೌದು, ನೀನು ನೋಡಬೇಕಾದ್ರೆ ಅಂತೇಳಿ. ಅವನು 1 ವರ್ಷ ಅಲ್ದು ಬಿಟ್ಟು ಬಂದ, ಮತ್ತೆ ಕೇಳಿದಾಗ ಹೌದು ಗುರುಗಳೇ, ನಾನು ಎಷ್ಟು ತೊಗೊಳ್ಲಿಕ್ಕೆ ನೋಡ್ತೀನಿ, ಆಗ್ತಾ ಇಲ್ಲ, ಕಟ್ಟಬೇಕು ಅಂತ ನೋಡ್ತೀನಿ, ಆಗ್ತಾ ಇಲ್ಲ, ದುಡ್ಡಿಲ್ಲ ಅಂತಿಲ್ಲ, ದುಡ್ಡಿದೆ, ಮಾಡೋಕ್ಕಾಗ್ತಿಲ್ಲ. ಯಾಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅವನ ಯೋಗದಲ್ಲಿ ಕಟ್ಟಿದ ಮನೆ ತಗೊಳ್ಳುವಂಥ ಯೋಗ ಇರೋದು. ಹಾಗಾಗಿ ಯಾರಿಗೆ ಏನಿರುತ್ತೆ ಆ ಯೋಗವನ್ನು ಬೇಗ ಅಪ್ಲೈ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿ. ಇಲ್ಲದನ್ನು ಕ್ರಿಯೇಟ್ ಮಾಡೋದಕ್ಕಿಂತ ಇರೋದನ್ನು ಪಡ್ಕೊಳ್ಳೋದನ್ನು ನಾವು ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಂಡು ಗೃಹ ನಿರ್ಮಾಣ ತಂತ್ರಸಾರಕ್ಕೆ ನನಗೆ ಭಾಗವಹಿಸಿ ನನ್ನೊಟ್ಟಿಗೆ. ಖಂಡಿತ ನಿಮಗೆ ಅದು ಈಸಿಯಾಗಿ ಆ ಮನೆ ಖರೀದಿಸಿರ್ಬೋದು, ಅಥವಾ ಸೈಟ್ ತೊಗೊಳ್ಳೋದಿರ್ಬೋದು, ಅಥವಾ ಮನೆ ಕಟ್ಟುವಂಥ ಯೋಗ ಇರ್ಬೋದು, ಮಾಡಿ ಮನೆ ಕಟ್ಟುವಂಥ ಯೋಗ ಇರ್ಬೋದು. ಅವೆಲ್ಲದ್ರ ಬಗ್ಗೆ ನಾನು ನಿಮಗೆ ಜಾತಕ ಪರಿಶೀಲನೆ ಮಾಡಿ ನಿಮಗೆ ಕೊಡ್ತೀನಿ ಸ್ನೇಹಿತರೆ. ಅದಕ್ಕೆ ವೈದಿಕ ಪರಿಹಾರಗಳು, ಹಾಗೆ ಸೂಕ್ತಗಳು, ಹಾಗೆ ವಿಗ್ರಹಗಳು ಎಲ್ಲದೂ ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ನೀವು ಕಲೀರಿ, ಮಾಡಿ. ನೀವು ಅಷ್ಟೇ ಮನೆ ಜೀವನದಲ್ಲಿ ಒಂದು ಮನೆ ಕಟ್ಟಬೇಕು ಅಥವಾ ಮನೆ ಖರೀದಿಸ್ಬೇಕು, ಸ್ವಂತ ಮನೇಲಿ ವಾಸ ಮಾಡಬೇಕು. ಈ ರೀತಿಯ ಭಾವನೆಯನ್ನು, ಈ ರೀತಿಯ ಮನಸ್ಥಿತಿಯನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ಇದಕ್ಕಾಗಿ ನನ್ನ ನಂಬರ್ನ ಭೇಟಿ ಮಾಡಿ, ಮೆಸೇಜ್ ಮಾಡಿ, ಕಾಲ್ ಮಾಡಿ, ನಿಮಗೆ ನಾನು ಸಂಪೂರ್ಣವಾಗಿ ಮಾರ್ಗದರ್ಶನ ಮಾಡ್ತೀನಿ ನಾನು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.